Hey, Ba, I am ready. ಮತ್ತೇನ್ ಸಾವಿತ್ರಿ ಗಂಡಗ ಬುದ್ಧಿ ಕಟ್ಕೊಂಡು ಹೊಂಟದಿ ಅಂತ ಕಾನ್ಸಕತ್ತೈತಿ. ಹೌದ್ರಿ ಗೌಡ್ರ, ಹೊಲ್ದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ತಿರ್ತಾರ, ಅದಕ್ಕೆ ಅವ್ರಿಗೆ ಬುದ್ಧಿ ಒಯ್ಯಾಕತ್ತೀನಿ. ನೀವು ಸ್ವಲ್ಪ ದಾರಿ ಬಿಡ್ತೀರೇನ? ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ. ಮತ್ತ ಹಾದಿ ಹಿಡಿದು ಹೊಂಟಕ್ಕೆ ನನ್ನ ಯಾಕೆ ತಡೆದು ನಿಲ್ಸಿದ್ರಿ? ಇಬ್ಬರು ಕೂಡಿ ಶಾಂಡ್ಯಾಳ ಆಡೋದಿತ್ತು. ಏನಂದ್ರಿ ಗೌಡ್ರ? ಹಂಗಲ್ಲ, ಬಡವರ ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್. ಅದಕ್ಕೆ ಈ ಬುತ್ ನನಗೆ ಸಿಗ್ತತೇನೋ ಅಂತ ಕೇಳಿದೆ. ಹೊಟ್ಟೆ ಹಸ್ತಿದ್ರೆ ಗೌಡ್ರ, ಅದಕ್ಕೆ ಚಿಂತೆ ಮಾಡ್ತೀರಿ? ನಾನು ಮನೆಯಿಂದ ಬರುವಾಗ 4 ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡು ಬಂದೀನಿ. ನಡ್ರಿ ನಮ್ಮ ಹೊಲಕ್ಕೆ, ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕೂತ ಊಟ ಮಾಡಕ್ಕಿರ್ತ. ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕುಡಿಸಿ ಎದ್ರ ಬದ್ರ ಕುಂತುಣ್ಣೋ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನವನ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ತಂದಿರೋ ಬುತ್ತಿ ನಿಮಗ್ ಕೊಟ್ಟು ಬರಗೈಯಿಂದ ಹೊಲಕ್ಕೆ ಹೋಗಿ ನನ್ನ ಗಂಡಗೇನು ಉಪವಾಸ ಕೆಡುವಂತೀರೇನ? ನಾ ಹಂಗೆಲ್ಲ ಹೇಳಕತ್ತೇನಿ. ನಾವು ಊಟ ಮಾಡಿದ್ಮೇಲೆ ಮತ್ತೆ ಬುತ್ತಿ ಗಂಟು ತಗೊಳ್ದು, ಮಾತು ಕಟ್ಕೊಳ್ದು, ಮಾತು ಓದ್ ನಿನ್ನ ಗಂಡ ಗುಣಿಸೋದು ಅದೇನು ಹೊಸದನ್ ಜಗತ್ನಾಗ ಅರ್ಧ ಮುರ್ದ ಹಂಗ ನಡ್ದೈತಿ ಗೌಡ್ರ. ಈ ಜಗತ್ನಾಗ ಅರ್ಧ ಮುರ್ದ ಹಂಗ ನಡೆದಿರ್ಬೇಕ್ರಿ, ಆದ್ರ ನಮ್ಮಂತ ರೈತರ ಮನ್ಯಾಗ ಈ ರೀತಿ ನಡೆಯಕಂತೂ ಸಾಧ್ಯನೇ ಇಲ್ಲ. ನೋಡ್ರಿ ಗೌಡ್ರ, ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ. ಏನೋ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡೀನಿ. ಏನೋ ದಾರಿ ಒಳಗೆ ನೀವು ಭೇಟಿಯಾಗಿರಿ, ಹೊಟ್ಟಿ ಬೇರೆ ಹಸ್ತೈತಿ ಅನ್ನಕತ್ತೀರಿ, ಹೋಗ್ಲಿ ಪಾಪ ಊಟಕ್ಕೆ ಬಡಿಸ್ಬೇಕು ಅಂತೇಳಿ ಮಾಡೀನಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರೆ ನಾ ಏನು ನಾ ಹಂಗ ಅನ್ನೇನ್ರಿ? ಗೊತ್ತಾಕತ್ ನಾ ಏನು ಅಷ್ಟೇ ಅಂತ ಪಕ್ಕರ್ ಸುಳಿ ಮಗ ಎಲ್ಲಿ ತಿಳಿತೈತಿ ನಾನು. ಸಾವಿತ್ರಿ, ಬುತ್ತಿ ಅಂದ್ರೆ ಕೈಯಾಗಿಡಿದ್ರು ಅನ್ನದ ಬುತ್ತಿ ಅಲ್ಲ, ಮತ್ತ ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಏ ಗೌಡ, ಎಲ್ಲಿ ಇಲ್ದ ನಾಲ್ಗಿ ಅಂತ ಅಡ್ಡ ತಿದ್ದಿ ಹರ್ದಾಡಕ್ ಬಿಟ್ರ ನಿನ್ನ ನಾಲ್ಗಿನ ಕತ್ತರಿಸಾಕ್ಬಿಟ್ಟಿನ. ಈ ದಾರಿ ಒಳಗ ನನ್ನ ತಡದ ಸುದ್ದಿ ನನ್ನ ಗಂಡ ಮೈದನ್ಗೆ ಏನಾದ್ರು ಗೊತ್ತಾದ್ರ ಚೆಡಿವಿ ನಿನ್ನ ಬಾಯಾಗ ಮೋಕಲ ತುರುಕ್ತಾರ. ಹುಷಾರ್. ಶುಭ ಕಂಡಿದ್ದೀನಿ, ಮಾತೆತ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ. ಊರಾಗ ಏನ್ ನಿನ್ನ ಗಂಡ ನಿನ್ನ ಮೈದ್ನ ಅಟ್ಟ ದೊಡ್ಡ ಗಂಡಸರನ ನಾವೆಲ್ಲ ಏನ 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಸ್ಯಾರ ಅಂದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ತೋರಿಸ್ಬೇಕಲ್ಲ. ಸಾವಿತ್ರಿ, ಆ ಬಡ ಬಿಕಾರಿ ಜೊತೆ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸಿ ನೋಡು, ಮಹಡಿ ಮನೆ ತಂದಿನ ಪಾದಕ್ಕಿಡ್ತೀನಿ. 5 ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನನ್ನ ಪಾದಕ್ಕೆ ಇಡ್ತೀರಿ? ಅಯ್ಯೋ ಗೌಡ, ಈ ಮಾತು ಮಧ್ಯೆ ಹೇಳ್ಬೇಕಿಲ್ಲ. ನಾ ಯಾಕೆ ಇಷ್ಟೋ ತನಕ ಗಂಟ್ಲ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಒಂದು 10-15 ಎಕರೆ ಹೊಲ ಹಚ್ತಾನ ಹೋಗಿ. ಮತ್ರಿ ಅವನು ಬುಡಕ ಕೈ ಹಾಕು ಅಂತ ಕಾಣಿಸ್ತಾಳ. ನಾವು ಹಂಗರಿ ಮೊದಲ ಕೈ ಹಾಕಂಗಿಲ್ಲ. ಒಮ್ಮೆ ಹಾಕಿದ್ವಿ ಅಂದ್ರ ನೀವರ ಜಳಜಳ ಆಗಿರ್ಬೇಕು ಒಂದು, ಇಲ್ಲ ನಾವರ ಜಳಜಳ ಆಗಿರ್ಬೇಕು ಒಂದು. ಸಾವಿತ್ರಿ, ನೀನೇ ನನ್ನ ಕೇಕೆ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು, ಎಲ್ಲಾನು ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಬಾ. ಏ ಗೌಡ, ಇಷ್ಟ ತನಕ ನೀ ಏನ್ ಹೇಳ್ದಿಯಲ್ಲ, ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮಣಿ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಬಿಟ್ರು ಹರ್ಕು ಚಪ್ಪಲಿಗೆ ಸಮಾನ. ಏ ಗೌಡ, ನಾನಲ್ವೋ ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತಾನ ನನ್ನ ಗಂಡನ ಹತ್ರನೂ ಐತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತಾನ ಮ್ಯಾಗ ನಿನಗೆ ಏನಾದ್ರೂ ಅನುಮಾನ ಇದ್ರ ಮನ್ಯಾಗದಾಳಲ್ಲ ನಿನ್ನ ಮುದ್ದಿನ ತಂಗಿ, ಅಕ್ಕಿನ ತಂದು ಒಂದ್ ರಾತ್ರಿ ನನ್ನ ಗಂಡನ ತಕ್ಬಿಡ. ಅಕ್ಕಿ ಮುಂಜಾನೆ ಎದ್ದು ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತಾನ ಹೆಂಗಿತ್ತು ಅಂತ. ಮಾತಾಡ್ಬಾರ್ದ್ರಿ ಹಂಗೆಲ್ಲ. ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ. ಮಾತಾಡಿದ್ರ ಮೆಟ್ಟ ಹರಿತಾವ. ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಹೊಸ ಬರೀನ ಬೇಡ.
ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೀಳಿ. ಕಬಡ್ಡಿ ಆಡಕ್ ಬರ್ತೈತೇನ? ಏನು ಕಬಡ್ಡಿ? ಏ ಗೌಡ, ಈ ಬಾಡಗಂಡಿ ಊರಾಗ ಹುಟ್ಟಿದ ಜವಾರಿ ಹೆಣ್ಣೈತ್ಲೆ ಇದು. ಈ ಹೆಣ್ಣಿನ ತೋಳ ಬಲದಾಗ ಒಣಕಿ ಒಬ್ಬವನ ತಾಕತ್ ಅಡಗತಿ. ಕಬಡ್ಡಿ ಅಷ್ಟೇ ಅಲ್ಲ, ಕುಸ್ತಿನೂ ಆಡ್ತಾನ, ಖೋಖೋನು ಆಡ್ತಾನ್ರಿ. ಪ್ರಸಂಗ ಬಿದ್ರ ಚಿನ್ಪನಿನೂ ಆಡ್ತಾನ. ಪಣಿ ಎತ್ತ ಚೆನ್ನಿ ಹೊಡ್ತಾವ. ಸಿಕ್ಕೋಬಾರ ಜಾಗದ ಸಿಕ್ಕೊಂಡು ವಿಲ ವಿಲ ಅಂತೇಳಿ ಒದ್ದಾಡಿರ್ಬೇಕು. ಲೇ ಗೌಡ್ಯ ನೀನು ಅವಡ, ನಾನು ಬಂದಾಗಿನಿಂದ ನೋಡಾಕತ್ತೀನಿ. ನಿನ್ನ ತಿಂಡಿನ ಬಾಳ ಇದ್ದಂಗೆ ಕಾಣಿಸ್ತತಿ. ಬಾರ್ಲೇ ನೀನು ಹಿರಿದವಳ. ಏ ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರ ನೀ ಎತ್ತಿದ್ರ ಚಂದ ಕಾಣಂಗಿಲ್ಲ. ಜಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು. ನೀನು ಇಷ್ಟು ಸಕ್ಕಿರ್ಬೇಕಾದ್ರ ತೋಡೆ ತಟ್ಟಿ ಮೀಸೆತಿರುವ ಗಂಡಸು ಕಣೆ ನಾನು. ನನ್ಗೆಷ್ಟಿರ್ಬೇಡ. ಏನು ಒಂಟಿ ಏನೋ ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳಿದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರ ಬಹಳ ಮಜಾ ಬರ್ತೈತಂತ. ಕುದುರಿ ವಲ್ ಅಂತಿರ್ಬೇಡ, ಓಡಿಸೋ ಸಾರಥಿ ಓಡಿಸ್ತೀನಿ ಏನೋ ಹುಮ್ಮಸ್ನಾಗಿರ್ಬೇಡ. ಒಮ್ಮೆ 10 ಬಾರ್ ಹತ್ತಿ ಚಾಟಿ ತಗೊಂಡು ಹಚ್ಚಿದ್ರೆ ಕುದುರಿ ಟಕ್ 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 ಟಕ್. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಇನ್ನು ಚಿನಿಪನಿ ಕಲಿಸೋದ್ರಾಗಂತೂ ಎತ್ತಿದ ಕೈ. ಬಾ 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 ಬಾ. ಶಿವಪೂಜಾದ ಕಡ್ಡಿ ಬಿಟ್ಟಂಗ ಅಲ್ಲಿ ಊರನ ಮಂದಿಲ್ಲ ಗೌಡ ಪೆಲ್ಲಿದ ಅಂತಂದು ಪಂಚಾಯತಿ ಸೇರ್ಸ್ಯಾರ. ಗೌಡ ಪೆಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತ. ಬರ್ರಿ ಹೋಗಲಿ, ಹಂಚ ಕಾದತಿ, ಹೋಗು, ದ್ವಾಸೆ ಬಿಡ್ಬೇಕು. ಯಪ್ಪ ಭಾಳ ಹಂಚ್ಕದ ದ್ವಾಸೆ ಬಿಟ್ಟು ಅಂದ್ರೆ ನಟ್ ನಡ್ಬಾರ್ಕ ಸೀಳ್ ಬಿಡ್ತೈತಿ. ಅದು ಏನದ ಸೀಡ್ರ ನಾನು ಸೀಳ್ತೈತೆ ಹೋಗಲ್ಲ. ಬ್ಯಾಡ ಬರ್ರಿ, ನೋನ ಇಂಥ ಬುದ್ಧಿ ನಮಗೆ ಯಾಕೆ ಬ್ಯಾಡ ಬರ್ರಿ. ತುಂಗ್ರಿ ಅದಕ್ಕೆ ರೀ ಆಫರ್ ಹೆಂಗೆ ಬರ್ತಾವೆ ಹೇಳಕ್ ಬರಂಗಿಲ್ಲ. ತಗೋ, ಒಂದು 10 ನಿಮಿಷ ಬಿಟ್ಟು ಬರೋ. ನೀವೊಂದು 5 ನಿಮಿಷ ಬಿಟ್ಟು ಬರೋರು ಚೋರು. ಇದು ತಗಡಿಂದ ಐತೇನಪ್ಪ. ಹೋಗಲ್ಲ, ಬ್ಯಾಡ ಬರ್ರಿ. ನಾವು ಮನಸ್ಸು ಮಾಡ್ರ ಬ್ಯಾರೆ ದೇಶದ ವಿಮಾನ ತರೋ. ವಿಮಾನದಾಗ ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ. ಆದ್ರೆ ನನಗಿದ್ದ ಬೇಕು. ಇದೇ ಬೇಕು ಅಂದ್ರೆ ಆಕಿ ಗಂಡ ಗೊತ್ತಾದ್ರೆ ಹಿಡ್ಕೊಂಡು ಗುಮ್ಮತಾನು. ಗುಮ್ಮಿದ್ರ ಗುಮ್ಮ ಲೆಕ್ಕರ ನನಗೆ ಇದ್ದ ಬೇಕು. ನೀ ಇಟ್ಟು ಬರಿಗೈತಿ ಅಂತ ನನಗೆ ಇವತ್ತು ಗೊತ್ತಾತ. ಇದೇ ಬೇಕಿಲ್ರಿ. ಹಾಗಿದ್ರೆ ನೀವು ಒಂದು ಕೆಲಸ ಮಾಡ್ರಿ. ಏನ ಅದು ಹೊಲ್ದಾಗ ನಮ್ದು ಆಡಿನ ಸಡ್ ಐತಲ್ರಿ, ಆಡಿನ ಸಡ್. ಅವ ಆಡುಗಳೆಲ್ಲ ಸರಿಸಿ ಆ ದಡ್ಡ್ಯಾಗ ಕುಡ್ರಿ, ನಾ ಕರ್ಕೊಂಡ್ಬರ್ತೀನಿ. ಆಡಿನ ದಡ್ಡಿಯಾಗ ಎಲ್ಲೋ ಸಂಘ ಹೊತ್ತು ಬಂದಾಗ ಬಚ್ಚಲ ಮುರಿಯಲ್ಲಿ ಡೊಗಬೇಕಾಗತ್ತಪ್ಪ. ಕರ್ಕೊಂಡು ಬರ್ತಿಯಲ್ಲ? ಪಕ್ಕಾರಿ. ಏ ಗೌರ್ಯ, ಹೋರಿ. ಈ ಅಡ್ಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಲಿಲ್ಲ ಅಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ಅಕಸ್ಮಾತ್ ತಂದು ಕಟ್ಟಿದ್ರೆ ನನ್ನ ಕೈಯಾಗ ಸಿಕ್ಕ ನಾ ಏನೂ ಅನ್ನಂಗಿಲ್ಲ. ಏ ಸುಬ್ಬೆ, ಅಲ್ಲೇನ್ ನೋಡ್ತಿ? ಎಲ್ಲಿ ನೋಡಿ, ಇಲ್ಲಿ. ಅವ್ವ, ನಾವಲ್ಲಿ ಭಾಳ ಮುರಿಬೇಡ, ಮುಗು ಬಟ್ಟೆ ಬಿಚ್ಚಿ ಕೆಳಗೆ ಬಿದ್ದಿತ್ತು. ಮತ್ತೆ ನಾನು ಹುಡುಗಿ ಕೊಡ್ದಾದಿತ್ತು ಅಂತ. ಇನ್ನು ಟೈಮ್ ಚಲೋ ಐತಿ. ಇವತ್ತು ಗೌರ್ಯ ಬಂದಾನ. ಇರ್ಲಿಲ್ಲ ಅಂದ್ರೆ ಗಿಂಡಿ ಕಾನಲ್ಲ. ಇನ್ನೊಮ್ಮೆ ಸಿಗ ನೋಡಕ್ಕೆ ಅವ್ನು ಗಣಸ್ತಾನ. ಏನ್ ಅನಿಸ್ತೀರಿ? ತಮ್ಮ, ಯಾರಪ್ಪ ನೀನು? ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಏನು ಅಂದ್ಯಲ್ವಾ ತಮ್ಮ? ಈ ತಮ್ಮ ಅನ್ನೋ ಶಬ್ದ ಕೇಳಿ ಅದೆಷ್ಟು ದಿವಸಗಳಾಯ್ತು ಏನೋ ನೋಡುವ. ಯಾಕಪ್ಪ, ನಿನಗ್ಯಾರು ಅಕ್ಕ ತಂಗಿ ಇಲ್ವಾ? ಇದ್ರು
ನನಗೂ ಜೀವಕ್ಕೆ ಜೀವ ಕೊಡೋ ತಂದೆ ತಾಯಿನೂ ಇದ್ರು, ಮುತ್ತಿನಂತ ಒಬ್ಬಕ್ಳು ಅಕ್ಕನೂ ಇದ್ರು. ಹಾಗಾದ್ರೆ ಈಗ ಅವರೆಲ್ಲ ಎಲ್ಲಿದ್ದಾರಪ್ಪ? ಸತ್ತೋದ್ರವ. ಸತ್ತು ಹೋದ್ರ? ಅವ್ರಿಗೆ ಏನಾಗಿತ್ತಪ್ಪ? ಕೊಲೆ ಕೊಲೆ ಮಾಡ್ಬಿಟ್ರವ, ಕೊಲೆ. ಕೊಲೆನಾ? 25 ವರ್ಷಗಳ ಹಿಂದೆ ಆಸ್ತಿ ಆಸೆಗಾಗಿ ನನ್ನ ತಂದೆ ತಾಯಿನ ಗುರಿಯಿಟ್ಟ ಕೊಂದ ನೀಚನ ವಾಯಿ ಶ್ರೀಕಾಂತ್ ಗೌಡ. ಹಾಗಾದ್ರೆ ಅಷ್ಟೇ ಇಷ್ಟೆಲ್ಲ ಯಾಕವ್ವ? ಸಾವಿನ ವಿಚಾರಣೆ ಅಂತ ನನ್ನ ಅಕ್ಕ ಗೌಡನ ಮನೆಗೆ ಹೋದಾಗ ಅವಳ ಬಲಾತ್ಕಾರ ಮಾಡಿ ಕೊಂದ ನೀಚನ ವಾಯಿಗ. ಅಂದ್ರೆ ಇಷ್ಟೆಲ್ಲ ಗೊತ್ತಿತ್ತು ನೀನು ಸುಮ್ಮನೆ ಇದೆಯಲ್ಲಪ್ಪ? ಅದ್ ಹೆಂಗ್ ಸುಮ್ನೆ ಇರಕ್ಕಾಗತ್ತವ? ಅದ್ ಹೆಂಗ್ ಸುಮ್ನೆ ಇರಕ್ಕಾಗತ್ತ? ಆವತ್ತಿನ ಸಿಟ್ಟು ಇನ್ನೂ ಹೊಟ್ಟೆಗ ಕುದ್ಯಾಕತ್ತದವ. ಯಾವಾಗ ಚಲೋ ಟೈಮ್ ಕೂಡಿ ಬರ್ತೈತಿ ಅಂತ ಕಾಯಕತ್ತೀನಿ ಅಷ್ಟ. ಹಿಂದಿಲ್ಲ ನಾಳೆ ಒಂದು ಟೈಮ್ ಬಂದ ಬರ್ತೈತಿ, ಈ ಗೌಡಪ್ಪನ ಒಂದು ಕತ್ತಿ ಕಾಣೇ ಕಾಣಿಸ್ತೀನಿ. ಆದ್ರ ಆ ಸೈಮದ ಕಾಯಕತ್ತೀನಿ ಅಷ್ಟ. ನೋಡುವ, ಈ ವಿಷಯ ನನಗೆ ಬಿಟ್ರೆ ನಿನಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಈ ವಿಷಯನ ಯಾರ ಮುಂದೆ ಹೇಳ್ಬೇಡ ಅಂತ ನಿನ್ನ ಕೈ ಮುಗಿದು ಕೇಳ್ತೀನಿ. ಆಯ್ತಪ್ಪ, ಈ ವಿಷಯ ಯಾರ ಮುಂದೆ ಹೇಳುದಿಲ್ಲ. ಈ ಮಾತು ಸತ್ಯಪ್ಪ. ಸರಿ ನವ, ಎಲ್ಲಿ ತೋಟ ಹಾ, ನಾನು ಆ ಕಡೆ ನೋಡಿ ನೀನು ಬಿಟ್ಟು ಹೋಗ್ತೀನಿ ಬಾರುವ. ಆಯ್ತಪ್ಪ.